ಇನ್ಸ್ಟೆಂಟ್ ಮ್ಯಾಗಿ 3 ನಿಮಿಷಕ್ಕೆ ರೆಡಿ ಆಗೋಗಿದೆ. ನನ್ನ ಮಗನ ಫೇವ್ರೇಟ್. ಇಷ್ಟೇ ಪ್ರಭುವರೇ, ಇನ್ಸ್ಟೆಂಟ್ ಆಗಿ ಮಾಡ್ಕೊಟ್ಟಿದ್ದೀನಿ, ತಿನ್ಬಿಟ್ಟು ಕೊಡಿ ಹೇಳಿ ಮೇಡಮ್. ಖಂಡಿತವಲ್ಲ ಮೇಡಮ್ ಅವರು 3 ನಿಮಿಷದಲ್ಲಿ ಮ್ಯಾಗಿ ಮಾಡಿಕೊಟ್ಟಿದ್ದಾರೆ. ಈಗ ತಿಂದ್ಬಿಟ್ಟು ಹೇಳ್ತಿದ್ದೀವಿ. ಸೀರಿಯಸ್ಲಿ ಸಖತ್ತಾಗಿದೆ. ತಮ್ಮ ಮನೆಯಲ್ಲಿ ತಾವು ಟ್ರೈ ಮಾಡಿ ತಿನ್ನಿ, ಮಜಾ ಮಾಡಿ. ನನ್ನ ಮಗನಿಗೆ ಇನ್ಸ್ಟೆಂಟ್ ಆಗಿ ಮ್ಯಾಗಿ ನೂಡಲ್ಸ್ ಮಾಡ್ಕೊಡ್ತಾ ಇದ್ದೀನಿ. ಪಟಾಪಟ ಅಂತ 2 ನಿಮಿಷಕ್ಕೆ ಆಗೋಗುತ್ತೆ. ಅದಕ್ಕೆ ನಾನು ಇವಾಗ ಗಾರ್ಲಿಕ್ಕು ಮತ್ತೆ ಆನಿಯನ್ ಜೊತೆಗೆ ಮೆಣಸಿನ್ಕಾಯಿನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಿಸಿನೀರು ಬೇಯ್ತಾ ಇದೆ. ಬಿಸಿನೀರಿಗೆ ಈಗ ನೂಡಲ್ಸ್ ಹಾಕ್ತೀನಿ. ಅದಾದ್ಮೇಲೆ ಎಲ್ಲ ಹೇಗೆ ಮಿಕ್ಸ್ ಮಾಡೋದಂತ ತೋರಿಸ್ತೀನಿ. ನೀರಲ್ಲಿ ಹಾಕ್ತಾ ಇದ್ದೀನಿ ನೂಡಲ್ಸ್ನ, ನೀರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಕಾಯುವ ನೀರಲ್ಲಿ ನೂಡಲ್ಸ್ ಹಾಕ್ತಾ ಇದ್ದಾರೆ. ಈ ನೀರಲ್ಲಿ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿನೀರಲ್ಲಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಡಿಪ್ ಆಗಬೇಕು. ಬೆಂದಿದೆ ಅಲ್ವಾ, ಸ್ವಲ್ಪ ಜಾಸ್ತಿ ಏನಾದ್ರೂ ನೀರಿದ್ರೆ ಬಸ್ಕೋಬೇಕು. ಇದು ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಈಗ ಸೋಯಾ ಸಾಸ್ ಅಂಡ್ ರೆಡ್ ಚಿಲ್ಲಿ ಸಾಸ್ 2 ಸಮ ಪ್ರಮಾಣದಲ್ಲಿ ಹಾಕಬೇಕು. ಸೋಯಾ ಸಾಸ್ ಅಂಡ್ ರೆಡ್ ಚಿಲ್ಲಿ ಸಾಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈ ರೀತಿ ಪ್ಲೇಟ್ಗೆ ಶಿಫ್ಟ್ ಮಾಡಿ ಇಟ್ಕೊಳ್ಳಿ. ಬಾಣಲಿಗೀಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಮಾಡಿರುವಂತಹ ಬೆಳ್ಳುಳ್ಳಿ ಹಾಕೋಣ. ಫಸ್ಟಿಗೆ ಆನಿಯನ್ ಮತ್ತೆ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಎಷ್ಟು ನಿಮಿಷ ಮಾಡ್ಬೋದು ಮೇಡಮ್ ಇದು? ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಅಷ್ಟೇ. 3 ನಿಮಿಷದಲ್ಲಿ ಆಗುತ್ತೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದೆ ಹೆಚ್ಚೇನು ಬೇಯೋದು ಬೇಡ, ಒಂದು ಅರ್ಧ ಬೆಂದರೆ ಸಾಕು. ಆಮೇಲೆ ಅವಾಗಲೇ ಬೇಯಿಸಿಟ್ಕೊಂಡಂತ ನೂಡಲ್ಸನ್ನ ಇದಕ್ಕೆ ಸೇರಿಸ್ಬೇಕು. ಮೇಡಮ್ ಅದೇನಿದು? ಇದು ಮ್ಯಾಗಿ ಪೌಡರ್. ಹೌದಾ? ಹಿಂಗಾಗುತ್ತೆ. ಅದನ್ನು ಲಾಸ್ಟ್ ಹೀಗೆ ಮಿಕ್ಸ್ ಮಾಡಬೇಕು. ಫಟ್ 3 ನಿಮಿಷದ ಮ್ಯಾಗಿ ರೆಡಿ.